ಬೆಳಗಾವಿಯ ಉತ್ತರ ಮತಕ್ಷೇತ್ರದಲ್ಲಿ ಚುನಾವಣಾ ಕಾವು ತೀವ್ರಗೊಂಡಿದೆ. ಕಾಂಗ್ರೆಸ್ ಬಿಜೆಪಿ ಗೆಲ್ಲೋದಕ್ಕೆ ಚುನಾವಣಾ ತಂತ್ರ ರೂಪಿಸ್ತಾ ಇದೆ. ಅದರಲ್ಲೂ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಮರಾಠ ಮತ್ತು ಲಿಂಗಾಯತ ನಾಯಕರ ಮಧ್ಯೆ ತೀವ್ರ ಪೈಪೋಟಿ ಆರಂಭವಾಗಿದ್ದು, ಶತಾಯಗತಾಯ ಟಿಕೆಟ್ ಗಿಟ್ಟಿಸೋದಕ್ಕೆ ಬಿಜೆಪಿ ನಾಯಕ ಅನಿಲ್ ಬೆನಕ ಕಸರತ್ತನ್ನು ನಡೆಸಿದ್ದಾರೆ. ಎರಡು 2018ರ ವಿಧಾನಸಭೆ ಚುನಾವಣೆ ಜ್ವರ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ತೀವ್ರಗೊಂಡಿದೆ. ಶತಾಯಗತಾಯ ಗೆಲ್ಲಲೇಬೇಕು ಅಂತ ಬಿಜೆಪಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಸಿದ್ಧತೆ ನಡೆಸಿದೆ. ಬೆಳಗಾವಿ ಉತ್ತರದಲ್ಲಿ ಕೇಸರಿ ನಾಯಕರು ಮರಾಠ ಲಿಂಗಾಯತ್ ಜಾತಿ ಸಮೀಕರಣವನ್ನ ರೂಪಿಸಿದ್ದಾರೆ. ಹೀಗಾಗಿ ಕಳೆದ 15 ವರ್ಷದಿಂದ ಉತ್ತರ ಮತಕ್ಷೇತ್ರದಲ್ಲಿ ಪಕ್ಷ ಸಂಘಟಿಸಿದ ಮಾಜಿ ಬೆಳಗಾವಿ ಮಹಾನಗರ ಅಧ್ಯಕ್ಷ ಅನಿಲ್ ಬೆನಕ್ ಟಿಕೆಟ್ ರೇಸ್ನಲ್ಲಿದ್ದಾರೆ. ಅನಿಲ್ ಬೆನಕ್ ಬೆಳಗಾವಿ ಉತ್ತರದಲ್ಲಿ ವೈಯಕ್ತಿಕ ಪ್ರಭಾವ ಹೊಂದಿದ್ದಾರೆ. ಬೆಳಗಾವಿನ ಉತ್ತರ ಕ್ಷೇತ್ರದಲ್ಲಿ ನಾನು 15ಕ್ಕಿಂತ 17 ವರ್ಷದಿಂದ ಒಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಂತ ಕೆಲಸ ಮಾಡ್ತಿದ್ದೀನಿ. 2 ಬಾರಿ ನಾ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆದಮೇಲೆ ನನ್ನ ಟಿಕೆಟ್ ತಪ್ಪಿದೆ. ಇದು 3ನೇ ಬಾರಿ. ಅದು 2 ಬಾರಿ ನನ್ನ ಟಿಕೆಟ್ ಸಿಗಲ್ಲ ಅಂದ್ರೆ ನಾ 3ನೇ ಬಾರಿ ಸಲುವಾಗಿ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತ ಅಂತ ಇಂದ ಕೆಲಸ ಮಾಡ್ಕೊಂಡು ಬಂದೀನಿ. ನನ್ನ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಂತ ಅಮಿತ್ ಶಾ ಅವರು ಹೇಳಿದ ಪ್ರಕಾರ ಯಾರು ಸರ್ವೆ ಒಳಗೆ ಹೆಸರು ಬರ್ತದೆ, ಯಾರು ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತಾರೋ ಅವರು ಅಷ್ಟೇ ಟಿಕೆಟ್ ಕೊಡ್ತಾರಂತ ಹೇಳಿದರು. ಇನ್ನು ಬೆಳಗಾವಿ ಉತ್ತರ ಮತಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಹೀಗಾಗಿಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕೇಂದ್ರ ಸಚಿವ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವರನ್ನ ಉಸ್ತುವಾರಿಯಾಗಿ ನೇಮಕಗೊಳಿಸಿದ್ದಾರೆ. ಇಲ್ಲಿ ಬಿಜೆಪಿ ಹಿಂದುತ್ವದ ಅಜೆಂಡಾ ಮತ್ತು ಮರಾಠ ಲಿಂಗಾಯತ್ ಮತಗಳನ್ನ ಬೇಟೆಯಾಡಲು ರಣತಂತ್ರ ರೂಪಿಸಿದೆ. ಈಗಾಗಲೇ ಟಿಕೆಟ್ಗಾಗಿ ಮರಾಠ ಮತ್ತು ಲಿಂಗಾಯತ್ ನಾಯಕರು ತೀವ್ರ ಪೈಪೋಟಿಯನ್ನ ಆರಂಭ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಸೂರ್ಯ ಚಂದ್ರರು ಉದಯ ಆಗೋದು ಎಷ್ಟು ಸತ್ಯ, ಅಷ್ಟೇ ಅಧಿಕಾರಕ್ಕೆ ಬರೋದು ಅಷ್ಟೇ ಸತ್ಯ. ಹೀಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ಈಗಾಗಲೇ ನಮ್ಮ ಹಿಂದಿನ ಮಹಾನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅನಿಲ್ ಬೆನ್ಕೆ ಅವರು ಅಪೇಕ್ಷಿತರಿದ್ದಾರೆ. ಮಹಾನಗರದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಹರ್ಕುಣಿ ಅವರು ಅಪೇಕ್ಷಿತರಿದ್ದಾರೆ. ಡಾಕ್ಟರ್ ರವಿ ಪಾಟೀಲ್ರವರಿದ್ದಾರೆ. ಕಿರಣ್ ಜಾಧವ್ ಅವರು ಈ ಹಿಂದೆ ಸ್ಪರ್ಧೆ ಮಾಡಿದಂಥ ಅವರಿದ್ದಾರೆ. ಸಾಮಾಜಿಕ ಚಿಂತನೆಗಳ ಹಿನ್ನೆಲೆಯಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಂಬಾಳ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಎಂಗಲ್ನಲ್ಲಿ ನಾವು ಯೋಚನೆ ಮಾಡಿ ಟಿಕೆಟ್ಗಳನ್ನ ನಿರ್ಣಯ ಮಾಡುವಂಥ. ಒಟ್ನಲ್ಲಿ ಬೆಳಗಾವಿ ಉತ್ತರದಲ್ಲಿ ವಿಧಾನಸಭೆ ಚುನಾವಣೆ ಕಾವು ರಂಗೇರಿದ್ದು, ಕೇಸರಿ ಪಾಳ್ಯದ ಟಿಕೆಟ್ ಆಕಾಂಕ್ಷಿಗಳು ಚುನಾವಣಾ ಪ್ರಚಾರ ಮತ್ತು ಟಿಕೆಟ್ ಗಿಟ್ಟಿಸಿಕೊಳ್ಳಲು ತೆರೆಮರೆಯಲ್ಲಿ ಕಸರತ್ತು ತೀವ್ರಗೊಳಿಸಿದ್ದು, ಈ ಬಾರಿ ಟಿಕೆಟ್ ಮರಾಠ ನಾಯಕನಿಗೋ ಅಥವಾ ಲಿಂಗಾಯತ ಮುಖಂಡನಿಗೋ ಅನ್ನೋದು ಇನ್ನೂ ಗೌಪ್ಯವಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ ಕೋಟಾರಗಸ್ತಿ, TV5 ಬೆಳಗಾವಿ.